ಮಾತಾಡಲಾ? ನನ್ನ ಹೆಸರು ಸೋಮಶೇಖರ್ BS ಅಂತ. ನಮ್ಮ ಮನೆಯವ್ರ ಹೆಸರು ಜಯಲಕ್ಷ್ಮಿ ಎನ್. ಒಂದು 15 ದಿವಸದ ಕೆಳಗೆ ಒಂದು ದಿವಸ ರಾತ್ರಿ ತುಂಬ ತೊಂದರೆ ಅನುಭವಿಸಿ ಕೊನೆಗೆ ಡಾಕ್ಟ್ರ್ ನಾರಾಯಣ್ ಅವ್ರಿಗೆ ಫೋನ್ ಮಾಡಿದೆ. ಅವರು ನೇಪಾಳದಲ್ಲಿದ್ದರು. ನೀನು ಇಮಿಡಿಯೇಟಾಗಿ ಸಂಜೀವಿನಿ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಅಮಿತ್ ಕುಮಾರ್ಗೆ ಭೇಟಿ ಆಗುವಂದು. ಅವರು ರಾತ್ರಿ 3 ಗಂಟೆ. ಏನು ಮಾಡಲಿ, ಇಷ್ಟೊತ್ತಿಗೆ ಯಾರು ಇರ್ತಾರೆ, ಯಾರಿಲ್ಲ ಇದರಲ್ಲಿ. ಬೆಳಿಗ್ಗೆ ಬಂದೆ 7 ಗಂಟೆ ಅಷ್ಟೊತ್ತಿಗೆ ಹೆಸರು ಬರೆಸಿ ಅಮಿತ್ ಕುಮಾರ್ ಡಾಕ್ಟ್ರಿಗೆ 9 ಗಂಟೆ ಅಷ್ಟೊತ್ತಿಗೆ ಭೇಟಿಯಾದ ಕೂಡಲೇ ಅವರು ನಮ್ಮ ಮಿಸಸ್ಗೆ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಶುರು ಮಾಡಿದ್ರು. ನಾವು ಕಳೆದ 10 ವರ್ಷದಿಂದ ಈ ಶಿವಮೊಗ್ಗದಲ್ಲಿ ಎಲ್ಲ ಆಸ್ಪತ್ರೆ ತಿರುಗಿದ್ದೀವಿ. ಈ ರೀತಿ ಟ್ರೀಟ್ಮೆಂಟು, ಈ ರೀತಿ ಡಾಕ್ಟ್ರುಗಳು ಒಂದು ಅಡ್ಮಿಟ್ ಮಾಡಿದ ಮೇಲೆ ಒಂದು ಸರಿ ಬೆಳಿಗ್ಗೆ ಬಂದರೆ ಸಾಯಂಕಾಲ ಬರ್ತಾರೆ ಡಾಕ್ಟ್ರುಗಳು. ನಾವು ಎಲ್ಲ ಆಸ್ಪತ್ರೆಯಲ್ಲೂ ಅಡ್ಮಿಟ್ ಆಗಿ ಗೊತ್ತಿದೆ. ಇಲ್ಲಿ ಹಂಗಿಲ್ಲ, ಗಂಟೆಗೊಂದೊಂದು ಸರಿ ಬಂದು ಚೆಕ್ ಮಾಡೋರು, ಗಂಟೆಗೊಂದೊಂದು ಸರಿ ಇದು ಮಾಡೋರು. ಇಷ್ಟು ಒಳ್ಳೆ ಆಸ್ಪತ್ರೆ, ಇಷ್ಟು ಒಳ್ಳೆ ಡಾಕ್ಟ್ರುಗಳು, ಡಾಕ್ಟ್ರ್ ಅಮಿತ್ ಕುಮಾರ್, ಡಾಕ್ಟ್ರ್ ಗಿರೀಶ್ ಅಯ್ಯಣ್ಣ, ಡಾಕ್ಟ್ರ್ ಹರೀಶ್ ಅಯ್ಯಣ್ಣ, ಡಾಕ್ಟ್ರ್ ಇವರು, ಎಂಥ ಒಳ್ಳೆ ಆಸ್ಪತ್ರೆ. ನಾನು ಕಳೆದ 30-40 ವರ್ಷದಿಂದ ಆಸ್ಪತ್ರೆಯಿಂದ ಇದಾಗ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ 5-6 ದಿವಸದಿಂದ ಡಿಸ್ಚಾರ್ಜ್ ಆಯಿತು. ನನಗೆ ಕಾಯಿಲೆ ಜಾಸ್ತಿ ಆಗ್ಬಿಡ್ತು. ಅವತ್ತು ಚೆಕ್ ಮಾಡಿದ ಡಾಕ್ಟ್ರು ಅಮಿತ್ ಕುಮಾರ್, ಇವರು ಗಿರೀಶ್ ಅಯ್ಯಣ್ಣವರು, ನೀವು 2 ದಿವಸ ಅಡ್ಮಿಟ್ ಆಗಬೇಕು ಅಂದರು. ಅಡ್ಮಿಟ್ ಆದೆ. ಎಂಥ ಟ್ರೀಟ್ಮೆಂಟ್ ಕೊಟ್ಟರು. ಎಂಡೋಸ್ಕೋಪಿ ಆಯಿತು, ಇದಾಯಿತು, ಸ್ಕ್ಯಾನಿಂಗ್ ಆಯಿತು. ನಾನು ಪೂರ್ತಿ ಬಾಡಿನ ಚೆಕ್ ಮಾಡಿಬಿಟ್ಟು ಕಳೆದ 20 ವರ್ಷದಿಂದ ನಾನು ಏನು ವನವಾಸ ಅನುಭವಿಸಿದ್ದೆ ಎಲ್ಲ ದೂರ ಆಗೋಯ್ತು. ಪ್ರತಿಯೊಂದನ್ನು ಹುಡುಕಿ ಟ್ರೀಟ್ಮೆಂಟ್ ಕೊಟ್ಟರು. ಇಷ್ಟು ಒಳ್ಳೆ ಡಾಕ್ಟ್ರುಗಳು, ಇಷ್ಟು ಒಳ್ಳೆ ಆಸ್ಪತ್ರೆ ನಾನು ಲೈಫಲ್ಲಿ ನೋಡಿರಲಿಲ್ಲ. ನಾನು ಕಳೆದ 20 ವರ್ಷದಿಂದ ದಿವ್ಸಕ್ಕೆ 4-5 ಸರಿ ರೋಟೋ ಕ್ಯಾಪ್ಸ್ ತಗೊತಾ ಇದ್ದೆ. ಈಗ ಏನಿಲ್ಲ, 1 ಸರಿನೂ ತಗೊತಾ ಇಲ್ಲ. ಈಗ ಡಾಕ್ಟ್ರಿಗೆ ಅಮಿತ್ ಕುಮಾರ್ಗೆ ಹೇಳಿದ್ರು, ಇಲ್ಲ ಚಳಿ ಜಾಸ್ತಿ ಇದೆ, ರಾತ್ರಿ 1 ಸರಿ ಫಾರ್ಮೇಟ್ 4 ರೋಟೋ ಕ್ಯಾಪ್ಸ್ ತಗೊಳ್ಳಿ, ಏನು ಇಲ್ಲ ಅಂಥೇಳಿ ಸುಮ್ಮನೆ ಆಗಬೇಡಿ ಅಂತ ಹೇಳಿದ್ರು. ಅಂದರೆ ನಾನು ನನ್ನ ಲೈಫಲ್ಲಿ ನೋಡ್ದಂಗೆ ಇಷ್ಟು ಒಳ್ಳೆ ಡಾಕ್ಟ್ರುಗಳು, ಇಷ್ಟು ಒಳ್ಳೆ ಆಸ್ಪತ್ರೆ, ನಾನು ನಿಜಕ್ಕೂ ಭಾಳ ಖುಷಿ ಆಯಿತು.